ಸಾಮಾನ್ಯವಾಗಿ ಒಡವೆ ಅಂತ ಬಂದಾಗ ಕುಬೇರ ಮೂಲೆ ಅಂತ ಹೇಳ್ತಾ ಇದ್ರು. ಅಂದರೆ ಒಡವೆ ಇಡುವಂಥ ಒಂದು ದಿಕ್ಕು, ಸೂಕ್ತವಾದ ದಿಕ್ಕು ಯಾವುದು, ಮತ್ತು ಒಡವೆ ಲಕ್ಷ್ಮಿ ಸ್ವರೂಪವಾದಂಥ ಒಡವೆ ಕಾಲಾನು ನಂತರದಲ್ಲೂ ಕೂಡ ನಮ್ಮ ಜೊತೆನೇ ಇರಬೇಕು ಶಾಶ್ವತವಾಗಿ ಅಂತಂದಾಗ ಏನು ಮಾಡಬೇಕಾಗುತ್ತೆ? ಎಲ್ಲ ಪ್ರಶ್ನೆ ಇದು. ನಮ್ಮ ಒಂದು ಧಾರ್ಮಿಕ ಒಂದು ಪದ್ಧತಿಯಲ್ಲಿ, ಒಂದು ಆಗಮಿಕ ಒಂದು ಪದ್ಧತಿಯಲ್ಲಿ ನಾವೇನು ಹೇಳ್ತೇವೆ ಅಂತಂದರೆ, ಈ ಕುಬೇರನನ್ನು ಕೋಶಾಧಿಪತಿ ಅಂತ ಹೇಳ್ತಿರ್ತೀವಿ. ಏನು ಹೇಳಿ? ಕೋಶ ಅಂತಂದರೆ ಚಿನ್ನಾಭರಣಗಳನ್ನ ಇಡೋದಕ್ಕೆ ಕೋಶ ಅಂತ ಹೇಳ್ತೀವಿ. ಕೋಶಗೆ ಅಧಿಪತಿ ಯಾರು ಅಂತಂದರೆ ಕುಬೇರ. ಅದಕ್ಕೆ ಕುಬೇರ ಮೂಲೆಯಲ್ಲಿ ಇಡಬೇಕು. ಆ ಕುಬೇರ ಯಾರು ಅಂತಂದರೆ ಮಹಾಲಕ್ಷ್ಮಿಯ ಸೇನಾಧಿಪತಿ. ಅವನು ನೆಕ್ಸ್ಟ್ ಅಂದರೆ ಅವಳನ್ನ ಆಜ್ಞಾಧಾರಕ, ಲಕ್ಷ್ಮಿ ಆಜ್ಞಾದ, ಅವಳು ಹೇಳ್ದಂಗೆ ಇವನು ಮಾಡೋದು. ಅಂದರೆ ಪ್ರೈಮ್ ಮಿನಿಸ್ಟರ್ ಅಂಡ್ ಮಿನಿಸ್ಟ್ರು ಅಂಡ್ CM ಅಂಡ್ PM ಇದ್ದಂಗೆ. ಸೊ ಇವನು ಕೋಶಾಧೀಶ್ವರ, ಇವನು ಕೋಶಾಧಿಪತಿ, ಇವನು ಕುಬೇರ. ಅದಕ್ಕೆ ಅವನ ಜಾಗದಲ್ಲಿ ಇಟ್ಟಾಗ ರಕ್ಷಣೆ ಇರುತ್ತೆ, ಮತ್ತು ಜೊತೆಯಲ್ಲಿ ಅದು ಭದ್ರವಾಗಿರುತ್ತೆ, ಜೊತೆಯಲ್ಲಿ ದುಪ್ಪಟ್ಟಾಗುತ್ತೆ ಅನ್ನುವಂಥದ್ದು ಒಂದು ಪ್ರತೀತಿ. ದುಪ್ಪಟ್ಟು ಅಂದರೆ ಎಲ್ಲ ಮರಿ ಹಾಕೋದಿಲ್ಲ, ಬೇರೆ ಬೇರೆ ಸೇರ್ಕೊಳ್ಳುತ್ತೆ. ಅದ್ರ ಜೊತೆಲಿ ಇನ್ನೊಂದು ತಂದ್ಬಿಡೋಣ, ಇನ್ನೊಂದಷ್ಟು ಕೂಡಿಡ್ಲಿಕ್ಕೆ ಅದು ರಕ್ಷಣೆ ಮಾಡುತ್ತೆ. ಅದು ಕುಬೇರ ಮೂಲೆ ಅತ್ಯಂತ ಪಾವಿತ್ರತೆಯ ಮೂಲೆ. ಅಲ್ಲಿ ಯಾಕೆ ಅಂತಂದರೆ ಆ ರಕ್ಷಣೆ ಮಾಡಿ ಕಾಯ್ತಾ ಇರುವಂಥವನು ಯಾರು ಅಂದರೆ ಕುಬೇರ. ಅಂದರೆ ಈ ಕುಬೇರ ಮೂಲೆ ಯಾರು ಅಂತಂದರೆ ರಾವಣನ ತಮ್ಮ ಅಣ್ಣ, ಅವನು ಕುಬೇರ. ಅವನು ಆಗಲೇ ಮೇಡಮ್ ಅವ್ರು ಹೇಳಿದ್ರು ಕಾಲು ಮುರ್ಕೊಂಡು ಕೂತ್ಕೊಳ್ಳುತ್ತೆ ಅಂತ. ಏನಕ್ಕೆ ಅದನ್ನು ಹೇಳಿದ್ರು ಅಂತ ಒಂದು ಪ್ರತೀತಿ ಏನು ಕೇಳ್ತಾರೆ ಜನಗಳು, ಐಶ್ವರ್ಯ ನಮ್ಮರ ಕಾಲು ಮುರ್ಕೊಂಡು ಕುಂತ್ಕೊಂಡಿರುತ್ತೆ ಅಂತ ಹೇಳ್ತಿರ್ತಾರೆ. ಯಾಕೆ ಅಂತ ಅಂದರೆ ಕುಬೇರ ಬಂದು ಅಂಗವಿಕಲ. ಕುಬೇರ ಇದನ್ನಲ್ಲ, ಅವನು ಹ್ಯಾಂಡಿಕ್ಯಾಪ್, ಅವನು ಜಾಸ್ತಿ ಓಡೋಕ್ಕಾಗಲ್ಲ, ಅವನು ಫಾಸ್ಟ್ ಇದಿಲ್ಲ, ಅವನು ವಾಕಿಂಗ್ ಇಲ್ಲ ಅವನು. ಅದಕ್ಕೇನು ಮಾಡ್ತಾನೆ, ಸ್ಲೋ ಹೋಗೋದು ಅವನು. ಅದಕ್ಕೇನಾಗುತ್ತೆ ಅಂದರೆ ಆ ಕುಬೇರ ಮೂಲೆಯನ್ನು ನೀನು ಅಂದ್ಕೊಂಡಾಗ ನಿಮ್ಮ ಹತ್ರ ಖರ್ಚುಗಳು ಕಡಿಮೆ ಆಗುತ್ತೆ. ನೀವು ಇಟ್ಟಂಥ ವಸ್ತುಗಳು, ಆಭರಣಗಳು ಇನ್ನೊಂದು ನಿಮ್ಮ ಹತ್ರ ಹೋಗಲಿಕ್ಕೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಆ ರಕ್ಷಣೆಯನ್ನು ಮಾಡುತ್ತೆ. ಮತ್ತೇನು ಕುಬೇರನಂತೂ ಮಹಾನ್ ದೊಡ್ಡ ಘಟೋದ್ಗಜ ಇದ್ದಂಗೆ ಅವನು. ಅಂದರೆ ಆ ಥರ ಸೇರಿಕೊಳ್ಳುತ್ತೆ. ಪ್ರತಿಯೊಂದರಲ್ಲೂ ತಾಳ್ಮೆ ಇರುತ್ತೆ ಅನ್ನೋದಕ್ಕೆ ಪ್ರತೀತಿಯಾಗಿ ಅದನ್ನು ಕೊಡ್ತಾರೆ. ಈ ಕುಬೇರ ಮೂಲೆ ಅಂದರೆ ಯಾವುದು ಗುರುಗಳೇ? ಈಗ ವಾಯುವ್ಯ ಮೂಲೆನ ಅಥವಾ ಈಶಾನ್ಯ ಮೂಲೆ? ವಾಸ್ತುನು ಇಲ್ಲಿಗೆ ತಗೊಂಡಾಗ ಭಾಳ ಅಜಗಜಾಂತರ ವ್ಯತ್ಯಾಸಗಳು. ಈಗ ಕುಬೇರ ಮೂಲೆನೂ ಅಗ್ನಿಯನ್ನ ಅಗ್ನಿ ಇದಿದ್ರೆ, ಅಗ್ನಿ ಮೂಲೆ ಇದ್ರೆ ಅಗ್ನಿ ಕುಬೇರ ಮೂಲೆ. ಆದ್ರೆ ದಿಕ್ಪಾಲಕರು ತೆಗೆದುಕೊಂಡಾಗ ಅದು ಬೇರೆ ಬರುತ್ತೆ. ವಾಸ್ತುಶಾಸ್ತ್ರನೇ ಬೇರೆ, ದಿಕ್ಪಾಲಕರ ಆಗ್ನೇಯ ಮೂಲೆ ಮತ್ತು ನೈಋತ್ಯ ಮೂಲೆ ಮಧ್ಯದಲ್ಲಿ ಆಗ್ನೇಯ ಮೂಲೆ, ಅಗ್ನಿ ಮೂಲೆ, ಅಗ್ನಿ ಮೂಲೆ ಬಿಟ್ಟು ನೆಕ್ಸ್ಟ್ ಕಾರ್ನರ್ ಬಂದು ಕುಬೇರ ಮೂಲೆ. ಅಲ್ಲಿ ಕಬೋರ್ಡ್ ಇಡಬೇಕು. ಈ ರೀತಿ ನೀವು ನೀರು ಇರಬಾರ್ದು, ಅಗ್ನಿ ಇರಬಾರ್ದು, ಕಬೋರ್ಡ್ ಇಡಬೇಕು, ಬಹಳ ಶುದ್ಧವಾಗಿರ್ಬೇಕು ಮತ್ತು ಎತ್ತರವಾಗಿರ್ಬೇಕು. ಈ ಭೂಮಿಯಿಂದಲೂ ಭೂಮಿಯಿಂದಲೂ ಸಹ ಒಂದು 2 ಇಂಚ್ ಆದರೂ ಹೈಟಲ್ಲಿ ಇರಬೇಕು. ನೀವು ಕಬೋರ್ಡ್ಗಳನ್ನು ಅಷ್ಟೇ ನೆಲಕ್ಕೆ ಟಚ್ ಮಾಡ್ದಂಗೆ ಸ್ವಲ್ಪ ಹೈಟಲ್ಲಿ ಇಡಿ. ಇದೆಲ್ಲ ಕೆಲವು ಶಾಸ್ತ್ರಗಳಿರುತ್ತೆ. ನೀವು ಒಂದು ತಿಳ್ಕೊಳ್ಳಿ, ಮನುಷ್ಯ ಎಲ್ಲಿಂದ ಆರಂಭವಾಗ್ತಾನೆ ಅಂತ. ಚಿನ್ನವನ್ನು ಖರೀದಿ ಮಾಡಲಿಕ್ಕೆ, ಚಿನ್ನವನ್ನು ನಾವು ಆಸೆ ಪಡಲಿಕ್ಕೆ, ಚಿನ್ನವನ್ನು ಧರಿಸ್ಕೊಳ್ಳೋಕೆ ಎಲ್ಲಿಂದ ಆರಂಭವನ್ನು ಮಾಡ್ತಾನೆ ಅದಕ್ಕೆ ಒಂದು ಮಗು ಹುಟ್ಟಿದೆ ಅಂತ ಅಂದರೆ ಮಗುವಿಗೆ ಕಿವಿ ಚುಚ್ಚಕ್ಕೆ ಶಾಸ್ತ್ರವನ್ನು ಮಾಡ್ತಾನಲ್ಲ, ಅಲ್ಲಿಂದ ಶಾಸ್ತ್ರ ಶುರುವಾಗುತ್ತೆ. ಕಿವಿಗೆ ಮಗು ಹುಟ್ಟಿದೆ, ನಾನು 5ನೇ ತಿಂಗಳಲ್ಲಿ ಈಗ ನಾನು ಕಿವಿ ಚುಚ್ಚಬೇಕು, ಶಾಸ್ತ್ರ ಮಾಡಬೇಕು, ಚಿನ್ನ ತೊಗೊಳ್ಕೊಳ್ಬೇಕು, ಚಿನ್ನವನ್ನು ಧರಿಸ್ಬೇಕು ಆರಂಭದಲ್ಲಿ. ಅದುವರೆಗೂ ನೀವೇನು ಹಾಕಿರ್ತೀರಿ, ಆಲ್ಮೋಸ್ಟ್ ಹಾಕಿರ್ಬೋದು ಅಂತಂದರೆ ಒಂದು ಚೈನ್ ಹಾಕಿರ್ತೀರಿ ಅಷ್ಟೇ. ಮಗುವಿಗೆ ನೀವು ಬಳೆ ಏನೇ ಹಾಕಿದ್ರು ಮಗು, ಒಂದು ಜನನವಾದಂಥ ಮಗು ಮೊಟ್ಟ ಮೊದಲು ಧರಿಸುವಂತಹ ಒಂದು ಆಭರಣ ಏನು ಅಂತಂದರೆ ಒಂದು ಓಲೆ. ಆ ಓಲೆ ಧರಿಸ್ಕೊಳ್ಳಿಕ್ಕೆ ಒಂದು ಮುಹೂರ್ತ ಹುಡುಕ್ತಾನೆ. ಏನು ಹುಡುಕ್ತಾನೆ? ಆ ಚಿನ್ನಕ್ಕೆ ಮಾತ್ರವೇ ಮುಹೂರ್ತ ಹುಡುಕ್ತಾನೆ ಹೊರತು ಬೆಳ್ಳಿಗೆ ಹುಡುಕಲ್ಲ ಅಲ್ವಾ? ಮತ್ತೊಂದು ಮುಹೂರ್ತವನ್ನು ಹುಡುಕ್ತಾನೆ, ಒಂದು ಹೆಣ್ಣು ಒಂದು ಮುಹೂರ್ತವನ್ನು ಹುಡುಕ್ತಾಳೆ. ಯಾವಾಗ ಅಂತ, ನಾನೊಂದು ಮೂಗು ಚುಚ್ಚಿಸ್ಕೋಬೇಕು ಗುರುಗಳೇ, ಆ ಮೂಗು ಚುಚ್ಚಿಸ್ಕೊಳ್ಳೋಕೆ ಒಂದು ಒಳ್ಳೆ ದಿನ ಬೇಕು ಅಂತ ಹೇಳ್ತಾಳೆ. ಇದೆಲ್ಲವೂ ಸ್ತ್ರೀಯರಿಗೆ ಸಂಬಂಧಪಟ್ಟಂಥದ್ದೇ ಹೊರತು ಎಲ್ಲವೂ ಸಹ ನಾವು ಒಂದು ವಸ್ತುವನ್ನು, ಒಂದು ಆಭರಣವನ್ನು, ಪ್ರತಿಯೊಂದು ನಾವು ಗೃಹಿಣಿ ಹೋಲಿಸ್ತೀವಿ. ಯಾಕೆ ಅಂತಂದರೆ ಅವಳು ಅತ್ಯಂತ ಪಾವಿತ್ರತೆ ಮತ್ತು ಸೌಂದರ್ಯವತೆ ಅವಳು. ಮತ್ತು ಪ್ರತಿಯೊಂದನ್ನು ಸಹ ನಿಭಾಯಿಸುವಂಥ ಶಕ್ತಿ ಉಳ್ಳಂಥವಳು. ಮತ್ತು ಅವಳು ಮನೆಯನ್ನು ಬೆಳಗೋದನ್ನು ಬಿಟ್ಟು, ಮನಸ್ಸನ್ನು ಬೆಳಗೋದನ್ನು ಬಿಟ್ಟು, ಪರಿಸರವನ್ನು, ವಿಶ್ವವನ್ನು, ನನ್ನನ್ನು ಸಹ ಬೆಳಗ್ತಾಳೆ. ಅದಕ್ಕೆ ಅವಳನ್ನ ಹೆಣ್ಣನ್ನು ನಾವು ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಹೆಣ್ಣನ್ನು ನಾವು ಭೂಮಿಗೆ ಹೋಲಿಸ್ಬೋದೇ ಹೊರತು ಬೇರೆ ಏನಕ್ಕೂ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಆಭರಣಗಳನ್ನು ಪ್ರತಿಯೊಂದೂ ಸಹ ನಾವು ಹೆಣ್ಣಿಗೆ ಹೋಲಿಸ್ತೀವಿ, ಲಕ್ಷ್ಮಿಗೆ ಹೋಲಿಸ್ತೀವಿ ಅಂತಂದರೆ ಆ ತಾಳ್ಮೆ, ಆ ಧೈರ್ಯ ಮತ್ತು ಆತುರತೆ, ನೀವಾಗಲೇ ಹೇಳಿದ್ರೆ ಆ ಸೌಂದರ್ಯತೆ, ಇದೆಲ್ಲವೂ ಸಹ ಅದ್ರಲ್ಲಿ ಅಡಕವಾಗಿರಬೇಕು. ನೀವು ಒಂದೊಳ್ಳೆ ಪ್ರಶ್ನೆ ಹೇಳಿದ್ರಿ. ನಾನೆಲ್ಲೋ ಕೇಸ್ಗೆ ಹೋಗಿದ್ದೆ, ಹಿಂಗೆ ಖಂಡಿತವಾಗಿ ಅದೆಲ್ಲವೂ ಸಹ ನೆಗೆಟಿವ್ ಹೇಳ್ತಾ ಇರ್ತಾರೆ. ನೀವು ಮನೆಯಲ್ಲಿ ಯಾವಾಗೂ ಸಹ ಕೆಲವು ನಾವು ಕಾರ್ಯಕ್ರಮಗಳಿಗೆಲ್ಲ ಹೋದಾಗ ನಾವು ನೋಡ್ತೀವಿ, ನಮ್ಮ ಮುಂದೆ ಜಗಳ ಆಡ್ತಿರ್ತಾರೆ, ಕೂಗಾಡ್ತಿರ್ತಾರೆ, ರೇಗಾಡ್ತಿರ್ತಾರೆ. ನಿಮ್ಗೇನಾಗುತ್ತೆ ಅಂದರೆ ಅದು ನೆಗೆಟಿವ್, ನಿಮ್ಗೆ ಅದು ಬಂದ್ಬಿಟ್ಟಿದೆ. ಅದು ಫಸ್ಟು ಅದನ್ನು ಬಿಟ್ಟು ತಾಳ್ಮೆಯಿಂದ ಮಾತನಾಡೋದು,
ಒಂದು ಗೌರವವಾಗಿ ಮಾತನಾಡೋದು. ಹೆಣ್ಣು ಅಂತ ಬಂದಾಗ ಅವಳಿಗೆ ಅದಕ್ಕೊಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು, ಮಕ್ಕಳನ್ನ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು, ಗೌರವ ಪ್ರತಿಯೊಂದಕ್ಕೂ ಸಹ ನಾವೊಂದು ವಸ್ತುಗೂ ಒಂದು ನಾಯಿಗೂ ಸಹಿತ ಒಂದು ಪ್ರಾಣಿಗೂ ಸಹಿತ ಗೌರವವಾಗಿ ನಡ್ಕೊಂಡಾಗ ಅದು ನಮಗೆ ಅದು ಮಾತಾಡಲ್ಲ ಅಂತ ಅಲ್ಲ, ಅದು ಕೆಟ್ಟದಾಗಿ ಶಾಪವನ್ನು ಕೊಡುತ್ತೆ. ನಾನು ಹಾಕೊಳ್ಳುವಂಥ ಒಂದು ಸ್ಲಿಪ್ಪರು ಸಹಿತ ನನಗೆ ನಾನು ಹಾಕೊಂಡು ನಾನು ಅದನ್ನು ಅದು ನನ್ನ ಸೇವೆ ಮಾಡ್ತಾ ಇದೆ, ಅದನ್ನೂ ಸಹ ನಾವು ಅದನ್ನು ಗೌರವದಲ್ಲಿ ನೋಡಬೇಕೇ ಹೊರತು ನನಗಾಗಿರುವಂಥವು ಎಲ್ಲವೂ ಸಹ ನಾನು ಅವ್ರಿಗಾಗಿ ಯಾವುದೂ ಇಲ್ಲ, ನನಗಾಗಿರುವುದಕ್ಕೆ ನಾನು ಗೌರವ ಕೊಡಬೇಕು. ನಾವು ಗೌರವ ಕೊಡಲಿಲ್ಲ ಅಂದರೆ ನೀವು ನೆಗೆಟಿವ್ ಥಿಂಕಿಂಗು, ನೆಗೆಟಿವ್ ಪ್ರಾಬ್ಲಮ್ ನೀವೆಲ್ಲ ಇಟ್ಕೊಂಡ್ರೆ ನಿಮಗೆ ಕೆಟ್ಟದೇ ಆಗುತ್ತೆ ಹೊರತು ಅದನ್ನೆಲ್ಲವೂ ತಲೆಯಲ್ಲಿ ತುಂಬಿಕೊಂಡು ಮನಸ್ಸಿನಲ್ಲಿ ತುಂಬಿಕೊಂಡು ಒಳ್ಳೇದಾಗಬೇಕು ಅಂದರೆ ಎಲ್ಲೂ ಆಗುತ್ತೆ. ನೀವು ಚಿನ್ನನೂ ಅಡ ಇಡ್ತೀರಿ, ವಾಹನವನ್ನು ಅಡ ಇಡ್ತೀರಿ, ಕೊನೆಗೆ ಮನೆ ವಾಸ ಮಾಡ್ತಿರುವಂಥ ಮನೆಯನ್ನೂ ಇಡ್ತೀರಿ, ಕೊನೆಗೆ ಆಗಲಿಲ್ಲ ಗುರುಗಳೇ ಅಂತ ಎಲ್ಲನೂ ಕಳ್ಕೊಂಡು ಕೊನೆ ಬೀದಿಗೆ ಬರ್ತೀರಿ. ಆವಾಗ ಬರೋದು ಗುರುಗಳೇ ಒಂಚೂರು ನೋಡ್ಬಿಡಿ, ನಮ್ಮದು ಶಾಸ್ತ್ರ ನೋಡ್ಬಿಡಿ, ನಕ್ಷತ್ರ ನೋಡ್ಬಿಡಿ, ರಾಶಿ ನೋಡ್ಬಿಡಿ. ನಕ್ಷತ್ರ ರಾಶಿಯಲ್ಲಿ ಬದಲಾವಣೆ ಆಗ್ಬಿಡುತ್ತಾ? ನಾನು ಫಸ್ಟ್ ಕರೆಕ್ಟಾಗಿದ್ದು, ನಾನು ಮಾಡುವಂಥ ಕೆಲಸ ಕರೆಕ್ಟಾಗಿದ್ದು, ನಾನು ಕೊಡುವಂಥ ಗೌರವ ಕರೆಕ್ಟಾಗಿದ್ದು ಎಲ್ಲವೂ ಆದರೆ ನಿಮ್ಗೆ ನಮ್ಮ ಹತ್ರ ಬರೋಂಥ ಅವಕಾಶಗಳೇ ಬರೋದಿಲ್ಲ. ನಿಮಗೆ ಭಗವಂತನೇ ಅಲ್ಲಿ ಆಶೀರ್ವಾದ ಮಾಡಿಬಿಟ್ಟಿರ್ತಾನೆ. ನಿಮ್ಗೆ ಎಷ್ಟು ಬೇಕು ಅಷ್ಟೆಲ್ಲವೂ ನಿಮ್ಗೆ ಸಿಕ್ಕಿರುತ್ತೆ. ಯಾವ ಮನುಷ್ಯನಿಗೆ ಕಷ್ಟ ಇಲ್ಲ, ಇವತ್ತು ಕಷ್ಟ ಇದ್ದರೆ ನಾಳೆ ಸುಖ. ಒಂದೇ ಸಲ ಕಷ್ಟ ಬರೋದು, ಸುಖ 2 ಸಲ ಬರುತ್ತಂತೆ. ಮನುಷ್ಯನಿಗೆ ಕಷ್ಟ ಬರೋದು ಜೀವನದಲ್ಲಿ ಭಾಳ ಕಡಿಮೆ. ಅವನು ಒಂದು ಸಲ ಬಂದಿರೋ ಕಷ್ಟವನ್ನೇ ಅಯ್ಯೋಯ್ಯೋ ಅಂದ್ಬಿಡ್ತಾನೆ. ಸುಖ ದೀರ್ಘವಾಗಿ ಬಂದಿರುತ್ತೆ, ಅದಕ್ಕೇನು ಅವ್ನು ಹೇಳೋದೇ ಇಲ್ಲ. ನನಗೆ ಇಷ್ಟು ದೊಡ್ಡ ಸುಖ ಬಂದಿದೆಯಪ್ಪ, ಒಂದೇ ಒಂದು ಕಷ್ಟ ಅಲ್ವಾ, ಇಷ್ಟು ವರ್ಷ ನಾನು ಚೆನ್ನಾಗಿ ಬಂದಿದ್ದೆ, ಒಂದು ಸ್ವಲ್ಪ ಕಾಲು ನೋವು ಬಂದಿದೆ, ಸ್ವಲ್ಪ ತಡ್ಕೊಳ್ಳೋಣ, ಅದು ಅನ್ಕೊಳ್ಳೋದೇ ಇಲ್ಲ. ಅಯ್ಯೋಯ್ಯೋ ಅಯ್ಯೋಯ್ಯೋ ಅಂತಿರ್ತಾರೆ. ಅದಲ್ಲ, ನೀವು ಯಾವಾಗ ಅದನ್ನು ಸಹ ಖುಷಿಯಾಗಿ ತಗೊಳ್ಳಿ.